ಸಂಬಂಧಗಳನ್ನು ಹೇಗೆ ನಿರ್ವಹಿಸಬೇಕು? 2 ದಿನಗಳ ಆನ್ಲೈನ್ ಕಾರ್ಯಾಗಾರ ಇದೇ 30-31ರಂದು ನಡೆಯಲಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9483247714 9986388198. ನಮಸ್ಕಾರ. ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಭರವಸೆ ಕೇವಲ ಚಾನಲ್ ಅಲ್ಲ, ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು. ಒಂದು ಪದೇ ಪದೇ ಬಳಸ್ತೀವಿ ನಾವು. ಯಾವುದದು? ನಾನ್ ಜಡ್ಜ್ಮೆಂಟಲ್. ಅಂದರೆ ಯಾವುದೇ ಪೂರ್ವಗ್ರಹವೂ ಇಲ್ಲದೆ, ಯಾವುದೇ ತೀರ್ಮಾನದ ಭಾವನೆಯೂ ಇಲ್ಲದೆ, ತೀರ್ಮಾನದ ರೀತಿಯಲ್ಲಿ ಯೋಚಿಸದೆ, ಅದು ಹೇಗಿದೆಯೋ ಹಾಗೆ ನೋಡುವಂಥದ್ದು, ಅದು ಹೇಗಿದೆಯೋ ಹಾಗೆ ಅದನ್ನು ಸ್ವೀಕರಿಸುವಂಥದ್ದು. ತುಂಬ ಸರಳವಾಗಿ ಹೇಳಬೇಕು ಅಂದರೆ, ಸರಿ ತಪ್ಪುಗಳು ಇಲ್ಲದೆಯೇ ಯೋಚನೆ ಮಾಡುವಂಥದ್ದು. ಸರಿ ತಪ್ಪು ಇಲ್ಲದೇನೆ ಯೋಚನೆ ಮಾಡೋದು ಏನು ಹಾಗಂದರೆ ಅಂತ ನಮಗೆಲ್ಲರಿಗೂ ಅನಿಸುತ್ತೆ. ಯಾಕಂದ್ರೆ ನಮಗದು ಅಭ್ಯಾಸ ಇಲ್ಲ. ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ಇದು ಸರಿ, ಇವರು ಸರಿ, ಹೀಗಿರೋದು ಸರಿ, ಇದು ತಪ್ಪು, ಇದು ಸರಿಯಾಗಿಲ್ಲ, ಈ ರೀತಿಯ ವಿಭಾಗ ಮಾಡುವುದನ್ನು ನಮ್ಮ ಇಷ್ಟೂ ದಿನದ ಜೀವನಗಳಲ್ಲಿ ಅಭ್ಯಾಸ ಮಾಡ್ಕೊಂಡಿದ್ದೀವಿ. ಮತ್ತೆ ಹೇಳ್ತೀನಿ, ಇದು ಸರಿ ತಪ್ಪು ಅಲ್ಲ. ಯಾಕೆಂದರೆ ನಮ್ಗೆ ಅಭ್ಯಾಸವಾಗಿದೆ. ನಮ್ಮ ಬಾಲ್ಯ, ನಾವು ಬೆಳೆದಂತಹ ಪರಿಸರ, ನಾವು ಪಡೆದಂತಹ ಶಿಕ್ಷಣ, ನಮ್ಮ ಒಡನಾಟ, ನಮ್ಮ ಕಾರ್ಯಕ್ಷೇತ್ರ, ನಮ್ಮ ಹವ್ಯಾಸಗಳು, ನಾವು ಓದುವಂತಹ ಪುಸ್ತಕಗಳು, ಹೀಗೆ ಇವೆಲ್ಲವೂ ಕೂಡ ನಮ್ಮ ಒಂದು ವ್ಯಕ್ತಿತ್ವವನ್ನು ರೂಪಿಸುತ್ತೆ. ಆ ನಮ್ಮ ವ್ಯಕ್ತಿತ್ವದ ಭಾಗವಾಗಿ ನಮಗೆ ಕೆಲವೊಂದು ವಿಚಾರ ಇದು ಸರಿ ಅಂತ ಅನಿಸಿರುತ್ತೆ, ಕೆಲವೊಂದು ವಿಚಾರ ಇದು ತಪ್ಪು ಅಂತ ಅನಿಸಿರುತ್ತೆ. ಆಗ ನಾವೇನು ಮಾಡ್ತೀವಿ? ನಮ್ಮ ಮೂಗಿನ ನೇರಕ್ಕೆ ಯೋಚನೆ ಮಾಡ್ತೀವಿ. ನಾವು ಯಾವ್ಯಾವುದನ್ನು ಸರಿ ಅಂತ ಅಂದ್ಕೊಂಡಿದ್ದೀವೋ ಅದು ಎಲ್ಲರೂ ಪಾಲಿಸಬೇಕು ಮತ್ತು ಅದು ಸಾರ್ವಕಾಲಿಕವಾಗಿ ಸರಿ ಅಂತ ಅನ್ಕೋತೀವಿ. ಒಂದು ಉದಾಹರಣೆಯ ಮೂಲಕ ಅರ್ಥ ಮಾಡಿಸ್ತೀನಿ. ನಮ್ಮ ಕಾರ್ಯಾಗಾರದಲ್ಲಿ ಒಬ್ಬರು ಹಂಚಿಕೊಂಡಂಥ ಒಂದು ಅಭಿಪ್ರಾಯ ಇದು. ಅದು ಬಹಳ ಸರಳವಾದದ್ದು. ಜೊತೆಗೆ ಅವ್ರು ಹೇಳಿದ್ರು, ನಾನು ಹೇಗೆ ಇದಕ್ಕೆ ಪರಿಹಾರ ಕಂಡುಕೊಂಡೆ ಎನ್ನುವುದನ್ನು ಅವ್ರು ಹೇಳಿರೋದ್ರಿಂದ ನಾನು ಇದಕ್ಕೆ ಪರಿಹಾರ ಸಿಗತ್ತೆ ಎನ್ನುವ ಕಾರಣಕ್ಕಾಗಿಯೇ ಹೇಳ್ಕೊಳ್ತಿದ್ದೀನಿ. ಸುಮಾರು 55 ವರ್ಷದ ಮಹಿಳೆಯವರು. ಅವರು ಮತ್ತು ಅವರ ಪತಿ ಅನ್ಯೋನ್ಯವಾಗಿಯೇ ಇದ್ದಾರೆ. ತುಂಬ ಚಂದದ ಸಂಸಾರ ಅವರದ್ದು. ಬಹಳ ಒಳ್ಳೆಯ ಒಂದು ಕೆಮಿಸ್ಟ್ರಿ ಇದೆ ಗಂಡ ಹೆಂಡತಿಯ ಮಧ್ಯೆ. ಆದರೆ ಒಂದು ಸಣ್ಣ ವಿಚಾರಕ್ಕೆ ಅವರಿಬ್ಬರ ಮಧ್ಯೆ ನಿತ್ಯವೂ ಮನಸ್ತಾಪ ಆಗತ್ತಂತೆ. ಯಾವುದು ಅದು ಅಂದರೆ, ಈ ಹೆಂಡತಿ ತುಂಬ ಡಿಸಿಪ್ಲಿನ್ಡ್ ಆದಂತಹ ಲೈಫ್ ಸ್ಟೈಲ್ ಲೀಡ್ ಮಾಡೋದಕ್ಕೆ ಸಿದ್ಧಹಸ್ತರು, ಹೆಸರುವಾಸಿಯವರು. ಅವರಿಗೆ ಬೆಳಿಗ್ಗೆ 5 ಗಂಟೆಗೆ ಅಂದರೆ 5 ಗಂಟೆಗೆ ಏಳಬೇಕು, ಎದ್ದು ಯೋಗ ಮಾಡಬೇಕು, ವಾಕಿಂಗ್ ಮಾಡಬೇಕು, ಮೆಡಿಟೇಷನ್ ಮಾಡಬೇಕು. ಅವರು ಬಹಳ ಸಿಸ್ಟಮ್ಯಾಟಿಕ್ ಆಗಿ ಒಂದು ಜೀವನವನ್ನು ನಡೆಸಬೇಕು. ಇದು ಅವರ ವ್ಯಕ್ತಿತ್ವ ಅಂತ ಅವರು ಅಂದ್ಕೊಳ್ತಾರೆ. ಆದರೆ ಅವರ ಪತಿಗೆ ಇದು ಯಾವುದರಲ್ಲಿಯೂ ಆಸಕ್ತಿ ಇಲ್ಲ. ಅವರು ಏಳೋದೆ 7 ಗಂಟೆಯ ನಂತರ. ಇವರು 5 ಗಂಟೆಗೆ ಹೇಳ್ತಾರೆ, ಅವರು 7 ಗಂಟೆಗೆ ಹೇಳ್ತಾರೆ. ಈ 5 ಗಂಟೆಗೆ ಏಳುವಂತಹ ಈಕೆಗೆ ಪತಿ ಅಷ್ಟು ಲೇಟಾಗಿ ಏಳುವುದರ ಬಗ್ಗೆ ಇರಿಸುಮುರುಸು, ಕೋಪ, ಒಂದು ರೀತಿಯ ಹೇಳಲಾರದೆ ಹೋದಂಥ ಒಂದು ಕಿರಿಕಿರಿ ಆಗ್ತಾ ಇರುತ್ತೆ. ಮೊದಲು ಅಂದ್ಕೊಂಡ್ರು, ಹೋಗಲಿ ಬಿಡು, ಎಷ್ಟೊತ್ತಿಗಾದರೂ ಹೇಳಲಿ ಅಂತ. ಮನಸ್ಸು ತಡಿಯಲ್ವಲ್ಲ, ಕಂಟ್ರೋಲ್ ಮಾಡಿ ಮಾಡಿ ಅಭ್ಯಾಸ ಆಗೋಗಿದೆ. ಬೇಗ ಹೇಳ್ತಾ ಇಲ್ಲ, ಏನು ಮಾಡಲಿ ಅಂತ. ಹೋಗಲಿ, ಕ್ಷಮಿಸ್ಬಿಟ್ಟಿದ್ದೀನಿ, ಎಷ್ಟೊತ್ತಿಗಾರ ಹೇಳಲಿ ಅಂತ ಅಂದ್ಕೊಂಡ್ರೆ, ಈ ಕ್ಷಮಿಸಿದ್ದೀನಿ ಅನ್ನೋದು ಕೂಡ ಅಹಂಕಾರದ ಥರ ಅನ್ಸೋಕ್ಕೆ ಶುರುವಾಯ್ತಂತೆ. ಅಂದರೆ ನಾನು ಸರಿಯಾಗಿದ್ದೀನಿ, ನೀನು ತಪ್ಪು ಮಾಡ್ತಾ ಇದ್ದೀಯಾ ಅಂತ. ಈ ಸರಿ ತಪ್ಪುಗಳ ಗೊಂದಲದಲ್ಲಿ ಅವ್ರು ತುಂಬ ಸಿಕ್ಕಾಕ್ಕೊಳ್ತಾರೆ. ಅಂದರೆ ನಾನು ಸರಿ, ಇವ್ರು ತಪ್ಪು. ಈ ನಾನು ಸರಿ ಇವ್ರು ತಪ್ಪು ಅಂತ ಅಂದಾಗೆಲ್ಲ ಅವರ ಮನಸ್ಸಿಗೆ ಒಂದು ರೀತಿಯ ಬೇಸರ ಆಗೋದು.
ಹೇಗೆ ಇದರಿಂದ ಹೊರಗೆ ಬರೋದು? ಅವರು ಹೇಳ್ಕೊಂಡಂಥದ್ದು, ಈ ಸರಿ ತಪ್ಪುಗಳನ್ನು ನಾನು ನಿಲ್ಲಿಸಿದೆ. ಅವ್ರು ಸರಿ, ನಾ ತಪ್ಪು, ನಾ ಸರಿ, ಅವ್ರು ತಪ್ಪು ಬೇಡ. ಅವ್ರಿಗೆ ಅದು ಸರಿ ಅನಿಸಿದೆ. ಅದರ ಅರ್ಥ ಅದು ನನಗೆ ತಪ್ಪಾಗಿದೆ ಅಂದ ಮಾತ್ರಕ್ಕೆ ಅದು ಅವರಿಗೂ ತಪ್ಪು ಅಂತ ಅಲ್ಲ. ಅವ್ರಿಗೆ ಅದು ಸರಿ ಅನಿಸಿದೆ, ನನಗಿದು ಸರಿ ಅನಿಸಿದೆ. ಪ್ರತಿಯೊಬ್ಬರಿಗೂ ಅವರವರದೇ ಆದಂತಹ ಇದು ಸರಿ ಇದು ತಪ್ಪು ಅನ್ನುವಂಥದ್ದು ರೂಪುಗೊಂಡಿರುತ್ತೆ. ಯಾಕೆಂದರೆ ಅದಕ್ಕೆ ಅವರ ಬಾಲ್ಯ, ಅವರ ನಂಬಿಕೆ, ಅವರು ಬದುಕಿದಂತಹ ರೀತಿ ಇವೆಲ್ಲ ಕಾರಣ ಆಗಿರುತ್ತೆ. ಅನಗತ್ಯವಾಗಿ ನಾನು ಇದು ಸರಿ ಇಲ್ಲ ಅಂತ ಹೇಳುವುದ್ರ ಮೂಲಕ ಅವರಿಗೂ ಕಿರಿಕಿರಿ ಮಾಡ್ತಾ ಇದ್ದೀನಿ, ನನಗೂ ಕಿರಿಕಿರಿ ತಂದುಕೊಳ್ತಾ ಇದ್ದೀನಿ. ಬಹುಶಃ ನನಗೆ ಈ ಸರಿ ತಪ್ಪುಗಳ ವಿಶ್ಲೇಷಣೆಯಲ್ಲಿ ನಾವು ಬಹಳ ಸಂದರ್ಭದಲ್ಲಿ ಎಡುತ್ತೀವಿ. ಯಾಕೆಂದರೆ ಅದಕ್ಕೆ ಎರಡು ಮುಖ ಇದೆ. ನಿಮಗೆ ಸರಿ ಅನಿಸಿದ್ದು ಬೇರೆಯವರಿಗೆ ತಪ್ಪಾಗಬಹುದು, ನಿಮಗೆ ತಪ್ಪು ಅನಿಸಿದ್ದು ಬೇರೆಯವರಿಗೆ ಸರಿಯಾಗಬಹುದು. ಹಾಗಾಗಿ ಇದೇ ಸರಿ ಇದೇ ತಪ್ಪು ಅಂತ ಹೀಗೀಗೆ ಅನ್ನಕ್ಕಾಗಲ್ಲ. ಹೀಗೆ ನಾನು ಹೇಳ್ತಾ ಇರುವಾಗ ನಿಮ್ಮೊಳಗೆ ಒಂದು ಪ್ರಶ್ನೆ ಮೂಡಿಯುತ್ತೆ. ಏನು ಮೇಡಮ್, ಸರಿ ತಪ್ಪುಗಳು ಅನ್ನೋದು ಎಷ್ಟೊಂದು ಸಾರಿ ನಮಗೆ ಗೊತ್ತಾಗತ್ತಲ್ಲ ಇದು ತಪ್ಪು ಅಂತ. ಹಾಗೆ ತಪ್ಪು ಅಂತ ಗೊತ್ತಾದಾಗಲೂ ಕೂಡ ಹೇಳದೇ ಇರಬೇಕಾ? ನಿಮ್ಮ ಮುಂದಿನ ಪ್ರಶ್ನೆ ನನಗೆ ಅರ್ಥವಾಯಿತು. ಮಕ್ಕಳ ವಿಚಾರದಲ್ಲಿ, ಮನೆಯವರ ವಿಚಾರದಲ್ಲಿ, ತುಂಬ ಹತ್ತಿರದವರ ವಿಚಾರದಲ್ಲಿ ಇಂತಹ ಒಂದು ಸಂದರ್ಭ ಎದುರಾಗುತ್ತೆ. ತಪ್ಪು ಮಾಡ್ತಾ ಇದ್ದಾಗಲೂ ಕೂಡ ಅದನ್ನು ನೋಡಿ ಸುಮ್ಮನೆ ಇರೋಕ್ಕಾಗಲ್ಲ, ಅದನ್ನು ತಿಳಿಸಬೇಕಾಗತ್ತೆ. ಹೌದು, ಹಾಗೆ ತಿಳಿಸುವಾಗ ಕೂಡ ತಪ್ಪು ಎನ್ನುವುದನ್ನು ಕೂಡ ಸರಿ ಇಲ್ಲ ಎನ್ನುವ ಅರ್ಥದಲ್ಲಿ ಸ್ಪಷ್ಟಪಡಿಸಬಹುದು. ತಪ್ಪು ಅನ್ನೋದಕ್ಕೂ ಸರಿ ಇಲ್ಲ ಅನ್ನೋದಕ್ಕೂ ಏನೂ ವ್ಯತ್ಯಾಸ ಇಲ್ಲ. ಆದರೆ ಅದು ಮಾಡುವ ಪರಿಣಾಮ ತುಂಬ ದೊಡ್ಡ ವ್ಯತ್ಯಾಸವನ್ನು ಮಾಡುತ್ತೆ. ನೀವು ಗಮನಿಸಿ ನೋಡಿ. ಹಾಗಾಗಿ ಬಹಳ ಸಂದರ್ಭಗಳಲ್ಲಿ ಅಂದರೆ ಮೌಲ್ಯದ ವಿಚಾರಕ್ಕೆ ಬಂದಾಗ ಇದು ಸರಿ ಮತ್ತು ಇದು ಸರಿ ಅಲ್ಲ ಎನ್ನುವುದು ನಿಜವೇ ಆದರೂ ಕೂಡ ಎಷ್ಟೊಂದು ಸಣ್ಣ ಪುಟ್ಟ ವರ್ತನೆಗಳು ನಿತ್ಯ ಜೀವನದ ನಡವಳಿಕೆಗಳಲ್ಲಿ ಆಯ್ಕೆಯ ಸಂದರ್ಭಗಳಲ್ಲಿ ಇದು ಸರಿ ಇದು ತಪ್ಪು, ಹೀಗೆ ಮಾಡಬೇಡ ಹಾಗೆ ಮಾಡು ಎನ್ನುವಂತಹ ಒಂದು ನಿರ್ದೇಶನದ ಮಾದರಿ ನಮ್ಮ ಪರಸ್ಪರ ಸಂಬಂಧಗಳನ್ನು ಒಂದು ಉತ್ತಮ ರೀತಿಯಲ್ಲಿ ಇಡದೆ ಹೋಗಬಹುದು. ಇದು ಅತ್ತೆ ಸೊಸೆ ಸಂಬಂಧಕ್ಕೂ, ಗಂಡ ಹೆಂಡತಿಯ ಸಂಬಂಧಕ್ಕೂ, ತಂದೆ ಮಕ್ಕಳು ತಾಯಿ ಮಕ್ಕಳ ಸಂಬಂಧಕ್ಕೂ ತುಂಬ ಸೂಕ್ತವಾಗಿ ಅಪ್ಲೈ ಆಗುವಂಥದ್ದು. ಹಾಗಾಗಿ ಸರಿ ತಪ್ಪುಗಳ ಚೌಕಟ್ಟಿನ ಆಚೆ ನಾವು ವ್ಯಕ್ತಿಗಳನ್ನು ನೋಡುವುದನ್ನು ಕಲಿಯಬೇಕಾದ ಅಗತ್ಯತೆ ಖಂಡಿತ ಇದೆ. ಭರವಸೆ ಸಣ್ಣ ಸಣ್ಣ ಸಂಗತಿಗಳ ಮೂಲಕ ಜೀವನದಲ್ಲಿ ದೊಡ್ಡ ಸುಧಾರಣೆ ಸಾಧ್ಯ ಅನ್ನೋದನ್ನು ಕೇವಲ ಹೇಳ್ತಾ ಇಲ್ಲ, ಅಳವಡಿಸಿಕೊಳ್ಳೋದಕ್ಕೆ ಸೂಕ್ತವಾಗುವ ಹಾಗೆ ಆನ್ಲೈನಲ್ಲಿ ಕಾರ್ಯಾಗಾರಗಳನ್ನು ಕೂಡ ಹಮ್ಮಿಕೊಳ್ತಾ ಇದೆ. ದಯವಿಟ್ಟು ನಮ್ಮ ಕಾರ್ಯಾಗಾರಗಳಲ್ಲಿ ಪಾಲ್ಗೊಳ್ಳಿ ಮತ್ತು ಕಾರ್ಯಾಗಾರಗಳಲ್ಲಿ ಪಾಲ್ಗೊಳ್ಳುವ ವಿವರವನ್ನು ಕೂಡ ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತಾ ಇದ್ದೀವಿ. ಪರಸ್ಪರ ಸಂಬಂಧಗಳನ್ನು ಹೇಗೆ ನಿರ್ವಹಿಸಬೇಕು ಎನ್ನುವುದರ ಕುರಿತಾದಂಥ ಆನ್ಲೈನ್ ಕಾರ್ಯಾಗಾರ ಪ್ರತಿ ತಿಂಗಳ ಕೊನೆಯ ಶನಿವಾರ ಮತ್ತು ಭಾನುವಾರದಂದು ನಡೆಯಲಿದೆ. ದಯವಿಟ್ಟು ಸಂಪರ್ಕಿಸಿ 99863 88198 94832 47714.